ಒಂದು ಸಸಿ ಇತ್ತು. ಆ ಸಸಿ ಒಳಗ ಒಂದು ಸಣ್ಣ ಹೂ ಬರ್ತಿತ್ತು. ಒಬ್ಬ ಮನುಷ್ಯ ಕಾಲ್ದಾರಿಯಿಂದ ಹೋಗುವಾಗ ಅದು ಬೆಳೆಯಕತ್ತಿತ್ತು ಸಸಿ. ಒಬ್ಬ ಮನುಷ್ಯ ಆ ದಾರಿ ಹಿಡಿದು ಹೋಗುವಾಗ ಆ ಸಸಿಗೆ ತುಳಿದ, ಆ ಸಸಿ ಮುರಿತದ. ಮುರಿದ ಮೇಲೆ ಹೋದ, ಮತ್ತೊಂದು 15 ದಿವಸ ಬಿಟ್ಟು ಅದೇ ದಾರಿ ಹಿಡಿದುಕೊಂಡು ಬರ್ತಿದ್ದ. ಅಷ್ಟರೊಳಗೆ ಆ ಸಸಿ ಸ್ವಲ್ಪ ಬೆಳೆದು ದೊಡ್ಡದಾಗಿ ಆ ಸಸಿ ಒಳಗೆ ಒಂದು ಹೂವು ಬಂದಿತ್ತು. ಆ ಸಸಿ ಯಾರು ತುಳಿದಿದ್ರಲ್ಲ ಅವನಿಗೆ ಹೇಳ್ತು, ಈಗ ನನ್ನೊಳಗೊಂದು ಹೂವು ಐತಿ, ತಗೊಂಡು ನಿನ್ನ ಮನೆಗೆ ಹೋಗಿದ್ದಾನೆ, ನಿನ್ನ ಮನೆ ಎಲ್ಲ ಸುಗಂಧಿತ ಆಗ್ತೈತಿ, ಮನೆಯಾಗಿಡು ಅಂತ ಸಸಿ ಹೇಳ್ತು. ಭೂಮಿ ತಾಯಿ ಅಂತ ಅಲ್ಲೋ, ಮಾನ್ಯವ ಈ ದಾರಿ ಹಿಡಿದು ಹೋಗಾಗ ನಿನಗೆ ತುಳಿದು ಹೋಗ್ಯಾನ, ನೀನು ಬೆಳೆಯಕತ್ತಿದ್ದಿ, ನಿನಗೆ ತುಳಿದು ಹೋಗ್ಯಾನ, ಅವನಿಗೆ ಹೂ ಕೊಡ್ತೀಯಲ್ಲಿ. ಅವಾಗ ಸಸಿ ಹೇಳ್ತು, ಏನಿಲ್ಲ, ಯಾರು ಬೆಳಿತಾರ ಬೆಳೆದವ್ರನ್ನೆಲ್ಲ ತುಳಿಯೋದು ಮನುಷ್ಯರ ಹಳೆ ಚಾಳಿದೇನು ಹೊಸದಲ್ಲ. ಸಸಿ ಹೇಳ್ತದೆ, ಯಾರ್ಯಾರು ಊರಾಗ ಬೆಳಿತಾರಲ್ಲ ಬೆಳೆದವ್ರನ್ನೆಲ್ಲ ತುಳಿಯೋದು ಮನುಷ್ಯರ ಹಳೆ ಚಾಡೋದೇನು ಹೊಸದಲ್ಲ. ಆ ಸಸಿ ಹೇಳ್ತದೆ, ಭೂಮಿ ತಾಯಿ ಅಂತಾಳ ಸಸಿಗಲ್ಲ, ಅವ ತುಳಿದ್ರು ಸಹಿತ ನೀನ್ ಯಾಕೆ ಅವನಿಗೆ ಹೂವ ಕೊಡ್ತೀನಿ. ಅವಾಗ ಸಸಿ ಒಂದು ಚಲೋ ಮಾತು ಹೇಳಿ, ಅವ ತುಳಿದು ಹೋಗ್ಯಾನ ನನಗೆ, ಆದ್ರೂ ಅವನಿಗೆ ನಾ ಯಾಕೆ ಹೂವ ಕೊಡ್ತೀನಿ ಅಂದ್ರ, ತುಳಿದವ್ರು ಬಹಳ ಮಂದಿ ಅದಾರ, ತುಳಿದವ್ರನ್ನೆಲ್ಲ ತಲೆಯಾಗಿ ಇಟ್ಕೊಂತ ಹೋಗಿದ್ರ ನನ್ನ ಹೃದಯದೊಳಗಿಂದ ಹೂವನ ಅರಳುತ್ತಿರ್ಬೇಕು, ಹೂವು ಅರಳೈತೆಲ್ಲ ಹಂಚಕ್ ಕೊಡ್ತೀನಿ ಜೀವನದ